Hello friends, welcome back to my YouTube channel. I hope you all are doing well. So prelims 2024 admit card release agiti IAS preliminary examinations da already ನಾನು ಡೌನ್ಲೋಡ್ ಲಿಂಕ್ ನ ನಾನು ಒಂದು ಟೆಲಿಗ್ರಾಮ್ ಚಾನೆಲ್ ಒಳಗ ಶೇರ್ ಮಾಡೀನಿ. ಸೊ ವಿಸಿಟ್ ಕೊಡ್ರಿ ಅಂಡ್ ಫಸ್ಟ್ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ಇನ್ಸ್ಟ್ರಕ್ಷನ್ಸ್ ನ ಅಡ್ಮಿಟ್ ಕಾರ್ಡ್ ಜೊತೆನ ಕೊಟ್ಟಿರ್ತಾರೆ, ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ. ಹಿಂಗಾಗಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪಟಾಪಟ ಈ ಒಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ವೆರಿ ಥಿಂಗ್ ಈಸ್ ವೆರಿ ಬಿಗಿನಿಂಗ್ ನೀವೇನ್ ಮಾಡ್ಬೇಕಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಹಂಗೆ ಇಟ್ಕೊಳ್ಳೋದಲ್ಲ. ಫಸ್ಟ್ ಅಡ್ಮಿಟ್ ಕಾರ್ಡ್ ನ ಚೆಕ್ ಮಾಡ್ಕೊಳ್ರಿ. ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ದು ಹೆಸರ, ನಿಮ್ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಏನು ನೀವು ಫೋಟೋ ಐಡೆಂಟಿಟಿ ಕಾರ್ಡ್ ನಂಬರ್ ಕೊಟ್ಟಿರ್ತಿರಲ್ಲ ಅದೆಲ್ಲ ಕರೆಕ್ಟ್ ಆಗಿ ಬಂದದಿಲ್ಲೋ ಚೆಕ್ ಮಾಡ್ರಿ. ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ UPSC ಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ನೀವು ಅಡ್ಮಿಟ್ ಕಾರ್ಡ್ ನ ಕಂಪಲ್ಸರಿ ಎಕ್ಸಾಮಿನೇಷನ್ ಹಾಲ್ಗೆ ತಗೊಂಡ್ ಹೋಗ್ಬೇಕು. ಅದ್ರ ಜೊತೆ ನೀವೇನೇನ್ ತಗೊಂಡ್ ಹೋಗ್ಬೇಕಂತಂದ್ರ ಫೋಟೋ ಐಡೆಂಟಿಟಿ ಕಾರ್ಡ್ ನ ನೀವು ತಗೊಂಡ್ ಹೋಗ್ಬೇಕು. ಬಟ್ ಅಲ್ಲಿ ಯಾವ್ದನ್ನ ತಗೊಂಡ್ ಹೋಗ್ಬೇಕಂತಂದ್ರ ಯಾವ ಒಂದ್ ಫೋಟೋ ಐಡೆಂಟಿಟಿನ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಿಲ್ ಮಾಡುವಾಗ ಯೂಸ್ ಮಾಡಿರ್ತೀರಿ. ಈಗ ಆಧಾರ್ ಕಾರ್ಡ್ ನೀವೇನಾರ ಪ್ರಿಲಿಮ್ಸ್ ಅದೊಂದು ಏನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿರ್ತಿರಲ್ಲ ಅವಾಗ ಹಾಕಿದ್ರಿ ಅಂದ್ರೆ ಅವಾಗ ಆಧಾರ್ ಕಾರ್ಡ್ ತಗೋಬೇಕು. ಅಂಡ್ ಆ ನಂಬರ್ ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗ ಆಲ್ರೆಡಿ ಬಂದಿರ್ತದ. ಸೊ ಅದನ್ನ ನೋಡ್ಕೊಂಡ್ ಕಾಸ ನೀವು ಯಾವ್ದನ್ನ ನೀವು ಅಪ್ಲಿಕೇಶನ್ ಹಾಕೋವಾಗ ಯೂಸ್ ಮಾಡಿದ್ರಿಲ್ಲ ಅದ ಒಂದು ಫೋಟೋ ಐಡೆಂಟಿಟಿ ಕಾರ್ಡ್ ನ ಯೂಸ್ ಮಾಡ್ರಿ, ತಗೊಂಡ್ ಹೋಗ್ರಿ. ಅದು ಒರಿಜಿನಲ್ ತಗೊಂಡ್ ಹೋಗ್ಬೇಕು, ಜೆರಾಕ್ಸ್ ಅಲ್ಲ. ಸೊ ಈಗ ನೀವು ವೋಟರ್ ಐಡಿ ನ ಬಳಸಿರ್ತೀರಿ, ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗ ಎಕ್ಸಾಮಿನೇಷನ್ ಹಾಲಿಗೆ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರಿ ಅಂದ್ರೆ ನಡೆಯಂಗಿಲ್ಲ. ಸೊ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಂಡ್ ಕಾಸ್ ಒಯ್ರಿ. ಒಂದ್ ಬಿಟ್ 10 ಸಲ ಚೆಕ್ ಮಾಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ಗೆ ನೀವ ಜವಾಬ್ದಾರರು. ಸೊ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ತಗೊಂಡ್ ಬೇರೆ ಯಾರು ಎಕ್ಸಾಮ್ ಬರೆದ್ರು ಏನೇನು ಇಶ್ಯೂ ಆಯ್ತು ಅಂದ್ರೆ ಅದಕ್ಕೆ ನೀವ ಹೊಣೆ ಅಂತ ಹೇಳಿ ಒಂದು ಮೆನ್ಷನ್ ಮಾಡ್ಬಿಟ್ಟಾರ. ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿಲ್ಲ. ಅಂಡ್ ದೆನ್ ಎಕ್ಸಾಮಿನೇಷನ್ ವೆನ್ಯೂಗೆ ನೀವು ಬಿಫೋರ್ 30 ಮಿನಿಟ್ಸ್ ಅನ್ನ ರೀಚ್ ಆಗ್ಬೇಕು. ಈಗ ಬೆಳಗಿನ ಪರೀಕ್ಷೆ ನಿಮ್ದು 9:00 ಇರ್ತೈತಿ ಫಸ್ಟ್ ಪೇಪರ್. ಸೊ 9 ಗಂಟೆ ಒಳಗ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಇರ್ಬೇಕು. ಅಂಡ್ ಮಧ್ಯಾಹ್ನ ಪೇಪರ್ 2:30 ಇರ್ತದೆ. ಹಿಂಗಾಗಿ 2 ಗಂಟೆ ಒಳಗ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗ ಇರ್ಬೇಕಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರು. ಅಂಡ್ ನಿಮಗ ಸೂಚಿಸಿದಂತ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗೆ ಯಾವ ಒಂದು ವೆನ್ಯೂ ಬಂದಿರ್ತೈತಲ್ಲ ಎಕ್ಸಾಮ್ದ, ಯಾವ ಸ್ಕೂಲ್ ಯಾವ ಕಾಲೇಜ್ ಬಂದಿರ್ತೈತಲ್ಲ ಅಲ್ಲೇ ನೀವು ಕಂಪಲ್ಸರಿ ಎಕ್ಸಾಮಿನೇಷನ್ ಕೊಡ್ಬೇಕು. ಏನೋ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋದ್ರಿ ಅಲ್ಲಿ ನಾ ಕೊಡ್ತೇನೆ ಅದು ಅಂದ್ರೆ ನಡೆಯಂಗಿಲ್ಲ. ಸೊ 10 ಸಲ ಕೇರ್ಫುಲ್ ಆಗಿ ಓದ್ಕೊಡ್ರಿ. ಒಂದೊಂದ್ಸಲ ಸ್ವಲ್ಪ ಅಡ್ರೆಸ್ ಒಳಗೆಲ್ಲ ಒಂಚೂರು ಕನ್ಫ್ಯೂಷನ್ ಅದು ಆಗ್ತಿರ್ತಾವ. ಸೊ ಕೇರ್ಫುಲ್ ಆಗಿ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ರಿ ಅಡ್ಮಿಟ್ ಕಾರ್ಡ್ ಒಳಗ. ಅಂಡ್ ಫೋನ್ ಆಗಿರ್ಬೋದು, ಮೊಬೈಲ್ ಫೋನ್ಗಳ, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಇಂಥ ಯಾವುದೇ ರೀತಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳ ಎಕ್ಸಾಮಿನೇಷನ್ ಹಾಲ್ ಒಳಗ ಆನ್ ಇದ್ರೂ ಇರ್ಲಿ, ಸ್ವಿಚ್ ಆಫ್ ಮೋಡ್ ಒಳಗಾದ್ರೂ ಇರ್ಲಿ, ಅಲೌ ಇಲ್ಲ. ಸೊ ಆ ತರ ಏನು ಕ್ಯಾರಿ ಮಾಡಕ್ ಹೋಗ್ಬೇಡ್ರಿ. ಇನ್ ಕೇಸ್ ಕ್ಯಾರಿ ಮಾಡಿರೋನು ನಿಮ್ ಬ್ಯಾಗ್ ಒಳಗಿಟ್ಟ ಹೊರಗಡೆ ಇಡ್ರಿ. ಅಂಡ್ ನಿಮ್ಮ ಜೊತೆ ವ್ಯಾಲ್ಯೂಬಲ್ ಥಿಂಗ್ಸ್ ಆಗಿರ್ಬೋದು, ಒಂದಷ್ಟು ಗೋಲ್ಡ್ ಏನಾರ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅದನ್ನೆಲ್ಲ ಕ್ಯಾರಿ ಮಾಡ್ಬೇಡ್ರಿ. ನೀವ ಜವಾಬ್ದಾರರು ಅಂತ ಹೇಳ್ಯಾರ. ಸೊ ನಿಮಗೇನ್ ಬಸ್ ಚಾರ್ಜ್ ಆಗಿರ್ಬೋದು, ನಿಮಗೇನಾರ ಎಷ್ಟು ಅಲ್ಲೇನೋ ಫುಡ್ ತಿನ್ಲಿಕ್ಕೆ ಏನಾರ ಒಂದಷ್ಟು ಅವಶ್ಯಕತೆ ಎಷ್ಟು ಬೇಕಲ್ಲ ಅಷ್ಟು ದುಡ್ಡನ್ನ ಕ್ಯಾರಿ ಮಾಡ್ರಿ. ಜಾಸ್ತಿ ಗೋಲ್ಡ್ ಅದು ಏನು ಹಾಕೊಂಡ್ ಹೋಗಕ್ ಹೋಗ್ಬೇಡ್ರಿ, ಗರ್ಲ್ಸ್ ಎಸ್ಪೆಷಲಿ. ಅಂಡ್ ಕಾಸ್ಟ್ಲಿ ಏನಾರ ಥಿಂಗ್ಸ್ ಇದ್ರೆ ಅದನ್ನೇನು ಕ್ಯಾರಿ ಮಾಡಕ್ ಹೋಗ್ಬೇಡ್ರಿ. ಸೊ ಇನ್ನ ನಾರ್ಮಲ್ ರಿಸ್ಟ್ ವಾಚ್ ಏನೈತಲ್ಲ, ನಾರ್ಮಲ್ ವಾಚ್ ಇರ್ತೈತಲ್ಲ ಅದನ್ನ ನೀವು ತಗೊಂಡ್ ಹೋಗ್ಬೋದು. ಅದನ್ನೇನಾರ ನಿಮಗ್ ಬ್ಯಾಡ್ ಅಂದ್ರೆ ನೀವು ಅಲ್ಲಿ ಕೇಳ್ರಿ, ಚೆಕ್ ಮಾಡಿ ಕಸ. ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಒಳಗೆ ಅಲೌ ಅದರಿ, ನಮ್ಗೆ ಅಲೌ ಮಾಡ್ರಿ ಅಂತ ಹೇಳ್ರಿ. ಬೇಕಾದ್ರೆ ಚೆಕ್ ಮಾಡಂತ ಹೇಳ್ರಿ. ಬಿಕಾಸ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಒಂದಷ್ಟು ಜನಕ್ಕೆ ವಾಚ್ ಇಲ್ಲ ಅಂದ್ರೆ ಅವ್ರು ಸ್ಟ್ರೆಸ್ ಆಗ್ತಿರ್ತಾರೋ. ಹಿಂಗಾಗಿ ನಾರ್ಮಲ್ ವಾಚ್ ಅಡ್ಮಿಟ್ ಕಾರ್ಡ್ ಒಳಗ ಅಲೌ ಐತಿ. ಅಲ್ಲಿ ಏನಾರ ನಿಮ್ಗೆ ಅಲೌ ಇಲ್ಲ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ರಿ ಒಂದ್ಸಲ. ಇನ್ನ ನೆಗೆಟಿವ್ ಮಾರ್ಕಿಂಗ್ ಐತಿ ಎಕ್ಸಾಮಿನೇಷನ್ ಗೆ. ಸೊ ನೋಡಿ ಕಸ ಕೇರ್ಫುಲ್. ನಮ್ಗೆ ಒಂದು OMR ಸಿಕ್ ನ ಫಿಲ್ ಮಾಡುವಾಗ ಆನ್ಸರ್ ನ ಟಿಕ್ ಮಾಡ್ರಿ. ಸುಮ್ಮ ಮಲ್ಟಿಪಲ್ ಟೈಪ್ ಕ್ವಶನ್ಸ್ ಅದಾವ್ ತಡಿ ಅಂತ ಬರೀ ಟಿಕ್ ಮಾಡ್ಕೊಂತ ಹೋಗೋದಲ್ಲ, ನೆಗೆಟಿವ್ ಮಾರ್ಕಿಂಗ್ ಅದ. ಸೊ ಕೇರ್ಫುಲ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡ್ರಿ. ಅಂಡ್ ಅಡ್ಮಿಟ್ ಕಾರ್ಡ್ ಒಳಗೆ ಏನಾರ ನಿಮ್ದೇನಾರ ಫೋಟೋ ಬ್ಲರ್ ಬಂದಿತ್ತು ಅಥವಾ ಸಣ್ಣದಮ್ಗೆ ಬಂದಿತ್ತು, ಕ್ಲಿಯರ್ ಇಲ್ಲ, ಅದರ ಜೊತೆ ನೀವು 2 ಪಾಸ್ಪೋರ್ಟ್ ಸೈಜ್ದು 2 ಫೋಟೋನ ತಗೊಂಡ್ ಹೋಗ್ರಿ, ಫೋಟೋಗ್ರಾಫ್ ನ. ಇನ್ ಕೇಸ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ನಿಮ್ ಕಡೆ ಎಕ್ಸ್ಟ್ರಾ ಫೋಟೋಸ್ ಇದ್ದು ಅಂದ್ರೆ ತಗೊಂಡ್ ಹೋಗ್ರಿ. ಯಾಕೆ ಸುಮ್ಮ ಸ್ಟ್ರೆಸ್ ಮಾಡ್ಕೋತೀರಿ ಲಾಸ್ಟ್ ಮಿನಿಟ್ ಒಳಗ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಬ್ಲಾಕ್ ಪೆನ್. ಮೈಂಡ್ ಒಳಗೆ ಇಟ್ಕೊಂಡ್ ಕಸ ಬ್ಲಾಕ್ ಪೆನ್ ಅನ್ನ ತಗೊಂಡ್ ಹೋಗ್ರಿ. ಬಹಳಷ್ಟು ಜನ ಅಲ್ಲೂ ನಾನು ಎಷ್ಟು ಜನ ನೋಡಿರ್ತೇನೆ ಬ್ಲೂ ಇಂಕ್ ಅದು ತಗೊಂಡ್ ಬಂದಿರ್ತಾರೆ. ಸೊ ದಯವಿಟ್ಟು ಬ್ಲಾಕ್ ಪೆನ್ ತಗೊಂಡ್ ಹೋಗ್ರಿ. 2 ಬಿಟ್ 3 ತಗೊಂಡ್ ಹೋಗ್ರಿ. ಒಂದೊಂದ್ಸಲ ಬೇರೆದವ್ರಿಗೂ ಯೂಸ್ ಆಗ್ಬೋದು. ಅಂಡ್ ಡೈರೆಕ್ಟ್ ಎಕ್ಸಾಮ್ ಅಂದ ತಕ್ಷಣ ಹೊಸ ಪೆನ್ನ ತಗೊಂಡ್ ಹೋಗಕಸ ಅಲ್ಲೇ ಓಪನ್ ಮಾಡುವಂತವ್ರು ಬಹಳ ಜನ ಅದಾರು. ಹಂಗ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಒಂಚೂರು ಮೂಡಿಸೋದು ನೋಡ್ರಿ, ವರ್ಕ್ ಆಗತ್ತಾವೋ ಇಲ್ವೋ ಅಂತ ಹೇಳಿ. ಯಾಕಂದ್ರೆ ಎಕ್ಸಾಮ್ ಹಾಲ್ ಒಳಗ ಸಣ್ಣ ಸಣ್ಣ ವಿಷಯಗಳನ್ನ ಬಹಳ ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತಾವು.
ಸೊ ಇನ್ನೊಂದ್ಸಲ ಹೇಳೋದಂದ್ರೆ ಎಕ್ಸಾಮಿನೇಷನ್ ಹಾಲ್ಗೆ ನಿಮ್ ಅಡ್ಮಿಟ್ ಕಾರ್ಡ್ ತಗೊಂಡ್ ಹೋಗ್ರಿ, ಅದ್ರ ಜೊತೆ ಫೋಟೋಸ್ ಏನಾರ ಅಡ್ಮಿಟ್ ಕಾರ್ಡ್ ಹೋಗಿ ಬ್ಲರ್ ಬಂದಿತ್ತಂದ್ರೆ 2 ಫೋಟೋಗ್ರಾಫ್ ತಗೊಂಡ್ ಹೋಗ್ರಿ ಅಂಡ್ ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್ ತಗೊಂಡ್ ಹೋಗ್ರಿ. ಅದು ಯಾವ್ದನ್ನ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ತುಂಬುವಾಗ ಯೂಸ್ ಮಾಡಿರ್ತಾರಲ್ಲ ಅದನ್ನ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.